ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ದೊಡ್ಡ ಭವಿಷ್ಯವನ್ನೇ ನುಡಿದಿರುವಂಥದ್ದು DKಶಿಗೆ ದೊಡ್ಡ ಗಂಡಾಂತರ ಕಾದಿದೆ. ಮತ್ತೆ ಜೈಲು ಸೇರ್ತಾರಾ? ಏನಾಗುತ್ತೆ ಕೇಸ್, ಏನೆಲ್ಲ ನಡೀತಾ ಇದೆ ರಾಜಕೀಯದಲ್ಲಿ, DKಶಿ ಮೇಲೆ ನಡೀತಿರುವಂತಹ ಆರೋಪಗಳು ಏನೇನು, ಸೊ DKಶಿ ಮತ್ತೆ ಜೈಲಿಗೆ ಹೋಗ್ತಾರಾ, ಏನು ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನು ಇವೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ಕೊಂಬರೋಣ. ಸೊ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾರಾ DK ಶಿವಕುಮಾರ್ ಅನ್ನೋದನ್ನು ಸೊ ಈ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ನೋಡ್ತಾ ಇರಿ. ಸೊ ಕಂಪ್ಲೀಟಾಗಿ ದೊಡ್ಡ ಭವಿಷ್ಯವನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿದ್ದಾರೆ. ಸೊ DKಶಿಗೆ ದೊಡ್ಡ ಸಂಕಷ್ಟ ಇದೆ. ಒಂದು ಚೂರು ಜಸ್ಟ್ ಮಿಸ್ ಆದರೂ ಕೂಡ ಜೈಲು ಸೇರುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, 6 ವರ್ಷಗಳ ಹಿಂದೆ DK ಶಿವಕುಮಾರ್ ಅವರು ಪರಪ್ಪನ ಅಗ್ರಹಾರ, ತ್ರಿಹಾರ್ ಜೈಲು ಹಿಂಗೆಲ್ಲ ಕೂಡ ಸೇರಿದರು. ಕಾರಣ ಸಾವಿರಾರು ಕೋಟಿ ಅಕ್ರಮ ಅಂತ ಹೇಳಿ ಇಡಿ ರೇಡ್ ಮಾಡಿದರು. ಇವೆಲ್ಲ ಪ್ರಕರಣಗಳು ಕೂಡ DK ಶಿವಕುಮಾರ್ ಮೇಲೆ ಇತ್ತು. ಹಾಗಾಗಿ ಬೇಲ್ ಮೇಲೆ ಆಚೆ ಬಂದಿದ್ದರು. ಸೊ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಆ ಕೇಸ್ ವಜಾ ಆಗಿದೆಯೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಅವರ ಒಂದು ಕೋರ್ಟ್ ತಡೆ ಆಜ್ಞೆಯನ್ನು ಮಾಡಿತ್ತು, ವಿದೇಶಿ ಪ್ರವಾಸವನ್ನು ಮಾಡಬಾರ್ದು ಅಂತ. ಸೊ ಸದ್ಯಕ್ಕೆ ರಿಲೀಫನ್ನು ಕೊಟ್ಟಿದೆ ಹೈಕೋರ್ಟ್. ಸೊ DKಶಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸೊ DK ಶಿವಕುಮಾರ್ ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲರೂ ಕೂಡ DKಶಿ ಮೇಲೆ ತುಂಬ ಕಣ್ಣಿಟ್ಟಿದ್ದಾರೆ. ಸೊ ಪ್ರಬಲ, ಬಲಶಾಲಿ, ಹಣವಂತ ರಾಜಕಾರಣಿ ಅಂದರೆ DK ಶಿವಕುಮಾರ್. ಸಾವಿರಾರು ಕೋಟಿ ಹಣ ಹೊಂದಿದ್ದಂಥ DK ಶಿವಕುಮಾರ್ ಅಕ್ರಮವಾಗಿ ಮಾಡಿದರು ಅಂತೇಳಿ ಇಡಿ ರೇಡ್ ಮಾಡಿದರು. ಸೊ ಪ್ರಕರಣದಲ್ಲಿ ಸಿಲುಕಿ ಜೈಲು ಪಾಲುವಾಗಿದ್ದರು DK ಶಿವಕುಮಾರ್. ಸಂಕಷ್ಟ, ಕಣ್ಣೀರು ಎಲ್ಲವೂ ಕೂಡ ಅನುಭವಿಸಿದರು DK ಶಿವಕುಮಾರ್. ಸೊ ಕಷ್ಟ ಅಂದರೆ ಏನು ಅನ್ನೋದು DK ಶಿವಕುಮಾರ್ಗೆ ಗೊತ್ತಾಗಿದೆ. ಸದ್ಯ DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, CM ಸ್ಥಾನವನ್ನು ಅಲಂಕರಿಸಿದ್ದಾರೆ. DKಶಿ ಅವರು ಈ ಒಂದು ಕೇಸಿಂದ ಹೊರ ಬರ್ತಾರಾ ಅನ್ನೋದನ್ನು ನೋಡಬೇಕು. ಸೊ ಸದ್ಯಕ್ಕೆ DK ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 5 ದಿನಗಳಾಗಿದೆ ಅಧಿಕಾರವನ್ನು ವಹಿಸ್ಕೊಂಡು. ಒಳ್ಳೊಳ್ಳೆಯ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ DKಶಿಯ ಒಂದು ಪ್ರಮಾಣ ವಚನದ ಗಳಿಗೆ ಸರಿಲ್ಲ ಅಂತೇಳಿ ಹಲವಾರು ಸ್ವಾಮೀಜಿಗಳು ಒಂದು ಭವಿಷ್ಯವನ್ನು ನುಡಿದಿದ್ರು. ಸೊ ಸದ್ಯ ಅದಕ್ಕೆ ತಕ್ಕಂತೆ DKಶಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ಪ್ರಶ್ನೆ ಎದುರಾಗಿದೆ. ಸದ್ಯಕ್ಕೆ DK ಶಿವಕುಮಾರ್ಗೆ ಗಂಡಾಂತರ ಜಾಸ್ತಿ ಇದೆ. ಸೊ ಈ ಒಂದು ಪ್ರಕರಣಕ್ಕೆ ಜೈಲು ಸೇರುವ ಕೇಸ್ ಕೂಡ ದಾಖಲಾಗಬಹುದು ಮುಂದಿನ ದಿನಗಳಲ್ಲಿ ಬೇರೆ ಒಂದು ಪ್ರಕರಣದಲ್ಲಿ ಅನ್ನೋಂಥದ್ದು. ಸೊ ದೊಡ್ಡ ಸಂಕಷ್ಟಕ್ಕೆ ಸಿಲ್ಕೊಳ್ತಾರೆ ಮತ್ತೆ ಅನ್ನೋದನ್ನು ಭವಿಷ್ಯ ನುಡಿದಿದ್ದಾರೆ. ಸೊ ಈ ಪ್ರಕರಣವನ್ನು ಆದಷ್ಟು ಬೇಗ DK ಶಿವಕುಮಾರ್ ಅವರು ಪರಿಹರಿಸಿಕೊಳ್ಳದಿದ್ದರೆ ಮತ್ತೆ ಜೈಲು ಹೋಗುವ ಸಾಧ್ಯತೆ ಇದೆ ಅನ್ನೋದನ್ನು ಬ್ರಹ್ಮಾಂಡ ಗುರೂಜಿ ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ. ಸದ್ಯ ಈಗಾಗಲೇ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಒಂದು ಸಚಿವರು, ಶಾಸಕರ ನಡುವೆ ಗುದ್ದಾಟ ನಡೆಸ್ತಾ ಇದ್ದಾರೆ, ಖ್ಯಾತೆ ಅನ್ನುವ ರೀತಿಯಲ್ಲಿ. ಸೊ ಖಾತೆಗಾಗಿ ದೊಡ್ಡ ಗಲಾಟೆ ನಡೀತಾ ಇದೆ. ಹೈಕಮಾಂಡ್ ಮೆಟ್ಟಿಲೇರುವಂತಹ ಶಾಸಕರು, ಸಚಿವರು ಕೂಡ ಹೋಗಿರುವಂಥದ್ದು. ಕೆಲವೊಂದಿಷ್ಟು ಸಚಿವರು, ಶಾಸಕರೆಲ್ಲರೂ ಕೂಡ ನನಗೆ ಈ ಖಾತೆ ಬೇಕು, ನನಗೆ ಖಾತೆ ಕೊಡಿ ಅಂತೇಳಿ ಭಾಳ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಸೊ DK ಶಿವಕುಮಾರ್ ಇಂತಹ ಒಂದು ಮಧ್ಯ ಆ ಕಡೆ ಈ ಕಡೆ ಮಧ್ಯ ಟೈಟ್ ರಾಜಕೀಯಕ್ಕೆ ಸಿಲುಕಿಬಿಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ಆಗಿಲ್ಲ, DKಶಿ ಬಂದ ಮೇಲೆ ಈ ರೀತಿ ಆಗ್ತಾ ಇದೆ. ಸದ್ಯಕ್ಕೆ ಇದರ ಪ್ರಕರಣ ಮುಂದಿನ ಹಂತದಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಬಹುದು. ಸದ್ಯ DKಶಿಗೆ ದೊಡ್ಡ ಗಂಡಾಂತರ ಜಾಸ್ತಿ ಇದೆ. DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗೆ ಸಿಲುಕ್ತಾರೆ ಅಂತೇಳಿ ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಇದಕ್ಕೆ ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕು. ಸೊ ಅವರ ಕೈಯಲ್ಲಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಜವಾಬ್ದಾರಿಯುತವಾಗಿ ವಹಿಸಿ ಇದನ್ನು ಮುಂದಾಳತ್ವವನ್ನು ಮಾಡಿಸಿ ಈ ಕೂಡಲೇ ಅದನ್ನು ಪ್ರಕರಣವನ್ನು ನಿಲ್ಲಿಸ್ಕೋಬೇಕು. ಇಲ್ಲಾಂದರೆ ಅದು ಮುಂದಿನ ದಿನಗಳಲ್ಲಿ ವಿರೋಧಿಗಳು ಜಾಸ್ತಿ DK ಶಿವಕುಮಾರ್ಗೆ. ಸೊ ವಿರೋಧ ಪಕ್ಷದಲ್ಲಿದ್ದು ವಿರೋಧಿಗಳು ಜಾಸ್ತಿ ಇದ್ದೇ ಇರ್ತಾರೆ. ಹಾಗಾಗಿ DK ಶಿವಕುಮಾರ್ ಇಂಥ ಪ್ರಕರಣದಲ್ಲಿ ಇರಬೇಕು. ಇನ್ನೊಂದು ಕೆಲವೊಂದಿಷ್ಟು ಶಾಸಕರೆಲ್ಲರೂ ಕೂಡ ಪಕ್ಷ ಬಿಟ್ಟು ಹೋಗುವ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಗಮನವನ್ನು ವಹಿಸಬೇಕು. ಪಕ್ಷ
ಬೆಳಿಬೇಕು ಅಂದರೆ ಪ್ರಭಾವಿ ನಾಯಕರು ಮುಖ್ಯ. ಪ್ರಭಾವಿ ನಾಯಕರೇ ಕೈ ಕೊಟ್ಟರೆ ಡಿ ಕೆ ಶಿಗೆ ಹಾಗೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳೋದು ಸಹಜ. ಸೊ ಇಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇಂತಹ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಿಕೊಳ್ಬೇಕು ಡಿ ಕೆ ಶಿವಕುಮಾರ್. ಸೊ ಇಂತಹ ಸಮಸ್ಯೆಗಳಿಗೆ ಏನಾದ್ರು ಬಂದರೆ ಅನ್ನುವ ಭಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಕೂಡ ಇದೆ. ಸೊ ಪತ್ನಿಯಾಗಿ ಮಕ್ಕಳು ಎಲ್ಲರೂ ಕೂಡ ಭಯದಲ್ಲಿದ್ದಾರೆ, ಕಣ್ಣೀರು ಹಾಕುವ ಸಾಧ್ಯತೆಯಲ್ಲಿದ್ದಾರೆ. ಸೊ ಡಿ ಕೆ ಶಿ ಕೇಸ್ ಓಪನ್ ಆಗುತ್ತಾ ಇಲ್ಲ ಸ್ಟಾಪ್ ಆಗುತ್ತಾ? ಸೊ ಇಡಿ ಮತ್ತೆ ರೇಡ್ ಮಾಡುತ್ತಾ? 1400 ಕೋಟಿ ಅಧಿಕ ಒಡೆಯ ಮತ್ತು ಡಿ ಕೆ ಶಿವಕುಮಾರ್. ಸೊ ಇದರ ಒಂದು ಇಡಿ ರೈಡ್ ಬದಲು ಮುಂದಿನ ಕ್ರಮವನ್ನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಸೊ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಪ್ರಭಾವಿ ನಾಯಕ, ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ನ. ಸೊ ಅಷ್ಟು ಕೋಟಿ ಹಣವನ್ನು ಇದ್ದಂಥ ರೇಡ್ ಮಾಡೋ ಸಂದರ್ಭದಲ್ಲಿ ಜನ ಎಲ್ಲರೂ ಕೂಡ ನೋಡಿರ್ತೀರಿ. ಸೊ ಡಿ ಕೆ ಶಿವಕುಮಾರ್ಗೆ ಒಳ್ಳೊಳ್ಳೆಯ ಹೆಸರು ಹಾಗೆ ಒಳ್ಳೊಳ್ಳೆಯ ವಿರೋಧಿಗಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆ ಸಿಲುಕಬಾರ್ದು ಅನ್ನೋದನ್ನು ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ. ಬ್ರಹ್ಮಾಂಡ ಗುರೂಜಿ ಭವಿಷ್ಯವನ್ನು ನುಡಿದಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅನ್ನೋದನ್ನು. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.